ನಮಸ್ಕಾರ, ನಾನು ನಿಮ್ಮ ಗುರು. ಇವತ್ತಿನ ವಿಷಯ ಬಂದ್ಬಿಟ್ಟು ಆಲ್ಕೋಹಾಲಿಸಂ ಟ್ರೀಟ್ಮೆಂಟ್ ಯಾವ ರೀತಿ ನಡೆಯುತ್ತೆ ಅನ್ನೋದು. ಆಲ್ರೆಡಿ ನನ್ನ ಇದಕ್ಕೆ ಹಿಂದಿನ ವಿಡಿಯೋದಲ್ಲಿ ಆಲ್ಕೋಹಾಲಿಸಂ ಅಂದ್ರೆ ಏನು, ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹಾಕಿದ್ದೆ. ಇವತ್ತದ ಟ್ರೀಟ್ಮೆಂಟ್ ಬಗ್ಗೆ ಪಾರ್ಟ್ 2 ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದ್ರೆ ಆಲ್ಕೋಹಾಲಿಸಂ ಟ್ರೀಟ್ ಮಾಡೋದು ಹೇಗೆ ಅಂತ ಬಂದಾಗ ನಾನು ಮೊದಲೇ ಹೇಳ್ದಂಗೆ ಅದರಿಂದ ನಾವು ಸೈಕಾಲಜಿಕಲ್ ಮತ್ತೆ ಫಿಸಿಕಲ್ ಮತ್ತೆ ಸೋಷಿಯಲ್ ಪ್ರಾಬ್ಲಮ್ಸ್ ಅನುಭವಿಸ್ತಿದೀವಿ. ಆಗ್ಲೇನೆ ಅದನ್ನೊಂದು ಕಾಯಿಲೆ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೆ. ಈಗ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಕೂಡ ಇದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಒಂದು ಫಿಸಿಕಲ್ ಪ್ರಾಬ್ಲಮ್ ಅಂತ ಬಂದಾಗ, ಫಿಸಿಕಲ್ ಇಲ್ಲ ಮೆಂಟಲ್ ಪ್ರಾಬ್ಲಮ್ ಅಂತ ಬಂದಾಗ ಇಲ್ಲಿ ನಾವು ಎರಡು ವಿಷಯ ನೆನ್ಪಿಟ್ಕೋಬೇಕು. ಆಲ್ರೆಡಿ ಆಲ್ಕೋಹಾಲ್ ಇಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿರುತ್ತೆ, ಮತ್ತೆ ಆಲ್ಕೋಹಾಲ್ ಬಿಡಕ್ ಪ್ರಯತ್ನ ಪಟ್ಟಾಗ ಕೆಲವರಲ್ಲಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ. ಕೆಲವರಲ್ಲಿ ಸಿಂಪಲ್ ವಿಡ್ರಾವಲ್ ಸಿಂಪ್ಟಮ್ಸ್ ಇರುತ್ತೆ, ಕೆಲವರಲ್ಲಿ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಇರುತ್ತೆ. ಈ ಸಿಂಪಲ್ ಇಲ್ಲ ಕಾಂಪ್ಲಿಕೇಟೆಡ್ ಎರಡಕ್ಕೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಆದ್ರೆ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಸಿಂಪ್ಟಮ್ಸ್ಗೆ ಸ್ವಲ್ಪ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅನ್ನೋ ತರ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಒಂದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಿಟಾಕ್ಸಿಫಿಕೇಶನ್, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಆಂಟಿ ಕ್ರೇವಿಂಗ್ ಮೆಡಿಸಿನ್ಸ್, ಥರ್ಡ್ ಬಂದ್ಬಿಟ್ಟು ಅವ್ರಿಗೆ ಯೂಶುವಲಿ ಮೋಸ್ಟ್ ಆಫ್ ದ ಆಲ್ಕೋಹಾಲಿಕ್ಸ್ಗೆ ವಿಟಮಿನ್ ಬಿ ಡೆಫಿಷಿಯನ್ಸಿ ಇರುತ್ತೆ. ಆ ವಿಟಮಿನ್ ಬಿ ಸಪ್ಲಿಮೆಂಟೇಶನ್, ಎಸ್ಪೆಷಲಿ ಥಯಾಮಿನ್ ಅನ್ನೋ ಒಂದು ವಿಟಮಿನ್ ಬಿ ಅಲ್ಲಿ ಒಂದು ಅಂಶ ಥಯಾಮಿನ್, ಆ ಅಂಶ ತುಂಬಾನೇ ಡೆಫಿಷಿಯನ್ಸಿ ಇರುತ್ತೆ. ಅದರಿಂದ ಕೆಲವು ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಎಲ್ಲ ಇರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಸಪ್ಲಿಮೆಂಟೇಶನ್ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ, ಇಲ್ಲಿ ನಾನು ಹೇಳ್ದಂಗೆ ಸೈಕಾಲಜಿಕಲ್ ಅಂಡ್ ಸೋಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಹೇಳಿದ್ರೆ, ಈ ಸೈಕಾಲಜಿಕಲ್ ಅಂಡ್ ಸೋಷಿಯಲ್ ಪ್ರಾಬ್ಲಮ್ಸ್ಗೆ ನಾವು ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಒಂದು ಇಂಡಿವಿಜುವಲ್ ಕೌನ್ಸಿಲಿಂಗ್, ಎರಡನೇದು ಗ್ರೂಪ್ ಕೌನ್ಸಿಲಿಂಗ್, ಮೂರನೇದು ಫ್ಯಾಮಿಲಿ ಕೌನ್ಸಿಲಿಂಗ್. ಈ ಇಂಡಿವಿಜುವಲ್ ಕೌನ್ಸಿಲಿಂಗ್ ಅಲ್ಲಿ ನೀವು ಮೋಟಿವೇಶನ್ ಥೆರಪಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಯಾಕೆ ಕುಡಿಯೋದು ಬಿಡಬೇಕು, ಕುಡಿಯೋದು ಬಿಡೋದ್ರಿಂದ ನಿಮ್ಗೆ ಏನೆಲ್ಲ ಲಾಭಗಳಿದೆ ಅದನ್ನ ಹೇಳಬೇಕಾಗತ್ತೆ. ನೆಕ್ಸ್ಟ್ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕಾಗತ್ತೆ. ಅಂದ್ರೆ ಈ ಕುಡಿಯೋ ಆಸೆ ಆದಾಗ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕಾಗತ್ತೆ. ಮತ್ತೆ ಈ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂದ್ರೆ ಫ್ಯಾಮಿಲಿ ಪರ್ಸನ್ಸ್ ಯಾರು ಇರ್ತಾರೆ ಅವ್ರ ಜೊತೆ ಅವ್ರಿಗೆಲ್ಲರಿಗೂ ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಯಾಕೆ ಅಂದ್ರೆ ಅವರು ಯಾವ ರೀತಿ ಅವ್ರು ಕುಡಿಯೋದು ಬಿಡೋದಕ್ಕೆ ಪ್ರೋತ್ಸಾಹ ಕೊಡಬೇಕು, ಜೊತೆಗೆ ಅವ್ರು ಕುಡಿಯೋದ್ರಿಂದ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮನುಷ್ಯ ಕುಡಿಯೋದ್ರಿಂದ ಆ ಫ್ಯಾಮಿಲಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗಿದೆ, ಮುಂದೆ ಆ ಪ್ರಾಬ್ಲಮ್ಸ್ ಆಗದೆ ಇರೋಂಗೆ ನೋಡ್ಕೋಬೇಕಂದ್ರೆ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲಾನು ನಾವು ಈ ಕೌನ್ಸಿಲಿಂಗ್ ಅಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಗ್ರೂಪ್ ಕೌನ್ಸಿಲಿಂಗ್ ಅಲ್ಲಿ ಡಿಫ್ರೆಂಟ್ ಟೈಪ್ ಇರುತ್ತೆ. ಒಂದು ಆಲ್ರೆಡಿ ಈ ಕುಡಿಯೋದು ಬಿಡೋದಕ್ಕೆ ಅಂತ ಅಡ್ಮಿಟ್ ಆಗಿ, ಯೂಶುವಲಿ ಇನ್ ಪೇಷನ್ಸ್ ಅಲ್ಲಿ ಆಗತ್ತಿದು. ಈ ಕುಡಿಯೋದು ಬಿಡೋದಕ್ಕೆ ಅಂತ ಅಡ್ಮಿಟ್ ಆಗಿರೋರೆಲ್ಲರನ್ನು ಕೂರಿಸಿ ಅವ್ರದೇ ಆದ ಐಡಿಯಾಗಳನ್ನ ಕೇಳಬೇಕು. ನಾವು ಅವ್ರಿಗೆ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಇಲ್ಲ ಮೋಟಿವೇಶನ್ ಥೆರಪಿ ಹೇಳೋದಕ್ಕಿಂತನೂ ಅವ್ರ ಕಡೆಯಿಂದನೇ ಇದನ್ನ ಹೇಳಿಸಿದ್ರೆ ಸ್ವಲ್ಪ ಅನುಕೂಲವಾಗಿರುತ್ತೆ. ನೆಕ್ಸ್ಟ್ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಬರುತ್ತೆ. ಇದು ಏನಂದ್ರೆ, ಈ ಎಕ್ಸಾಂಪಲ್ ಇದರಲ್ಲಿ ಆಲ್ಕೋಹಾಲಿಕ್ ಅನಾನಮಸ್ ಇಲ್ಲ ಎ ಗ್ರೂಪ್ ಅಂತ ಇರುತ್ತೆ. ಇವ್ರು ಯಾರಂದ್ರೆ ಚೆನ್ನಾಗಿರೋರೆಲ್ಲ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅವರು ಏನ್ ಮಾಡ್ತಾರೆ, ಆ ಗ್ರೂಪ್ ಅಲ್ಲಿ ಇರೋರು ಬೈ ಚಾನ್ಸ್ ಯಾರಿಗಾರು ಕ್ರೇವಿಂಗ್ ಆಯ್ತು, ಇಲ್ಲದ್ರೆ ಯಾರಿಗಾರು ಮತ್ತೆ ರಿಲ್ಯಾಪ್ಸ್ ಅಂದ್ರೆ ಮತ್ತೆ ಕುಡಿಯಕ್ ಸ್ಟಾರ್ಟ್ ಮಾಡಿದ್ರು, ಅವಾಗ ಯಾವ ರೀತಿ ಸಪೋರ್ಟ್ ಬೇಕು, ಏನ್ ಮಾಡಬೇಕು ಅನ್ನೋದನ್ನೆಲ್ಲ ಆ ಗ್ರೂಪ್ ಅವರೇ ಒಂದು ಪ್ಲಾನ್ ಮಾಡ್ಕೊಂಡು ಅದ್ರ ತಕ್ಕಂತ ಅವ್ರನ್ನ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಿರ್ಬೋದು, ಇಲ್ಲ ಕ್ರೇವಿಂಗ್ ಆದಾಗ ಇಮಿಡಿಯೇಟ್ ಆಗಿ ಅವ್ರನ್ನ ಡೈವರ್ಷನ್ ಮಾಡೋದಿರ್ಬೋದು, ಇದೆಲ್ಲ ಮಾಡ್ತಿರ್ತಾರೆ. ಸೊ ಈ ಟ್ರೀಟ್ಮೆಂಟ್ ಪಾರ್ಟ್ ಅನ್ನೋದು ಬಂದ್ಬಿಟ್ಟು ಯೂಶುವಲಿ ಪ್ರೊಫೆಷನಲ್ಸ್ ಮಾಡ್ತಾರೆ. ಅಂದ್ರೆ ಏನು, ಇಲ್ಲಿ ಯಾರು ಪ್ರೊಫೆಷನಲ್ಸ್ ಅಂದ್ರೆ ಸೈಕ್ಯಾಟ್ರಿಸ್ಟ್ ಇರ್ಬೋದು, ಇಲ್ಲ ಫಿಸಿಷಿಯನ್ ಇರ್ಬೋದು. ಇವರು ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ನೀವು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಎಷ್ಟೋ ಕಡೆ ಈ ಡೂಪ್ಲಿಕೇಟ್ ಡಾಕ್ಟರ್ಸ್ ನಾವು ಕುಡಿಯೋದು ಬಿಡಿಸ್ತೀವಿ ಅದೆಲ್ಲ ಕರೀತಾರೆ, ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಮತ್ತೆ ಕಾಂಪ್ಲಿಕೇಶನ್ಸ್ ಆದಾಗ ಕಷ್ಟ ಆಗುತ್ತೆ. ದಯವಿಟ್ಟು ಒಳ್ಳೆ ರೆಕಗ್ನೈಸ್ಡ್ ಡಾಕ್ಟರ್ಸ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಆ ಡಾಕ್ಟರ್ಸ್ ಅಂದ್ರೆ ಬರೀ ಡಾಕ್ಟರ್ಸ್ ಇರಲ್ಲ, ಅದೊಂದು ಟೀಮ್ ಇರುತ್ತೆ. ಅಲ್ಲಿ ಒಬ್ರು ಸೈಕ್ಯಾಟ್ರಿಸ್ಟು, ಒಬ್ರು ಸೈಕಾಲಜಿಸ್ಟು, ಒಬ್ರು ಸೋಷಿಯಲ್ ವರ್ಕರು, ಆಮೇಲೆ ಒಬ್ಬ ನರ್ಸು ಎಲ್ಲರೂ ಇರ್ತಾರೆ. ಇದೆಲ್ಲ ಒಂದು ಟೀಮ್ ಇರುತ್ತೆ. ಆ ಟೀಮು ನಿಮ್ಮನ್ನ ನೋಡ್ಕೊಂಡು ನಿಮ್ಗೆ ಎಲ್ಲಾ ರೀತಿಯಾಗಿ ನಿಮ್ಮನ್ನ ಗೈಡ್ ಮಾಡುತ್ತೆ, ಪ್ಲಸ್ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಮುಂದೆ ನಿಮ್ಮ ಫ್ಯೂಚರ್ ಅಲ್ಲಿ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಆದ್ರೆ ಈ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಕುಡಿಯೋದು ಬಿಟ್ಬಿಡ್ತೀವ
ಅನ್ನೋದು ಎಕ್ಸಾಕ್ಟ್ಲಿ ಡಾಕ್ಟರ್ಸ್ ಕೈಯಲ್ಲಿರಲ್ಲ, ಅದು ಕಂಪ್ಲೀಟ್ ಆಗಿ ನಿಮ್ ಕೈಯಲ್ಲೇ ಇರುತ್ತೆ. ಇದು ಏನಂದ್ರೆ ಕುಡಿಯೋದು ಬಿಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಮಾತ್ರ ಅವರು, ಆದ್ರೆ ಕುಡಿಯೋದು ಬಿಡೋದು ಇಲ್ಲ ಬಿಡದಿರ ಇರೋದು ಪೂರ್ತಿಯಾಗಿ ನಿಮ್ ಕೈಲಿರುತ್ತೆ. ಅದು ನಿಮ್ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕುಡಿದೇ ಇರೋದಕ್ಕೆ ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನ ಪ್ರಾಪರ್ ಆಗಿ ತಿಳ್ಕೊಳ್ಳಿ. ಇಲ್ಲಿ 2-3 ಅಂಶಗಳೇನಂದ್ರೆ, ಒಂದು, ನೀವು ಮಾಡಬೇಕಾಗಿರುವಂಥದ್ದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಪ್ರಾಪರ್ ಫಾಲೋಅಪ್, ಡಾಕ್ಟರ್ಸ್ ಹತ್ರ ನೀವು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಅಲ್ಲಿ ಇರಬೇಕು. ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಬಿಟ್ಬಿಡೋದು ಆ ಥರ ಮಾಡಬಾರ್ದು. ಎರಡನೇದು, ಟ್ರೀಟ್ಮೆಂಟ್ ಅಂದ್ರೆ ಮೆಡಿಕೇಶನ್ಸ್ನ ಎಷ್ಟು ದಿನ ಹೇಳ್ತಾರೆ ಡಾಕ್ಟರ್ಸ್ ಅಷ್ಟು ದಿನ ತಗೋಬೇಕಾಗತ್ತೆ. ಮೂರನೇದು ಏನಂದ್ರೆ, ನೀವು ನಿಮ್ಮ ಸೆಲ್ಫ್ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಮತ್ತೆ ಈ ಮೋಟಿವೇಶನ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡೋದು ನಿಮ್ ಕೈಯಲ್ಲೇ ಇರುತ್ತೆ. ಸೊ ದಯವಿಟ್ಟು ಇದನ್ನೆಲ್ಲ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಅಷ್ಟೇ ಮುಗಿದೋಗಲ್ಲ. ನಿಮ್ದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅದನ್ನ ಪ್ರಾಪರ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಅದನ್ನ ಮೇಂಟೈನ್ ಮಾಡೋದೇ ನಿಮ್ ಕೈಯಲ್ಲಿರುತ್ತೆ. ಸೊ ದಯವಿಟ್ಟು ನೀವು ಯಾವುದೇ ತರ ಈ ಕುಡಿತದಿಂದ ಪ್ರಾಬ್ಲಮ್ಸ್ ಅನುಭವಿಸ್ತಿದ್ರೆ ತಕ್ಷಣ ಒಬ್ಬರು ಸೈಕಿಯಾಟ್ರಿಸ್ಟ್ ಆಗಲಿ ಫಿಸಿಷಿಯನ್ ಆಗಲಿ ನೋಡಿ ನೀವು ನಿಮ್ಮ ಟ್ರೀಟ್ಮೆಂಟ್ ಅನ್ನ ಅವ್ರ ಮೂಲಕ ಪಡ್ಕೊಳ್ಳಿ. ಮತ್ತೆ ಈ ಆಲ್ಕೋಹಾಲ್ ಇಂದ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಇಂದ ದೂರ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಒಂದು ಇನ್ಫಾರ್ಮೇಶನ್ ಮರ್ತಿದ್ದೆ. ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂತ ಹೋದಾಗ ನಮ್ಗೆ ಬೆಂಗಳೂರಲ್ಲಿ ನಿಮಾನ್ಸ್ ಅಲ್ಲಿ ಸೆಂಟರ್ ಫಾರ್ ಅಡಿಕ್ಷನ್ ಮೆಡಿಸಿನ್ ಅಂತ ಹೇಳಿ ಒಂದು ಯೂನಿಟ್ ಇದೆ. ಅವರು ಈ ಕುಡಿತ ಚಟ ಅಷ್ಟೇ ಅಲ್ಲ, ಬೇರೆ ಬೇರೆ ಡ್ರಗ್ಸ್ ಆಮೇಲೆ ನಿಕೋಟಿನ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅಲ್ಲಿ ನಿಮ್ಮ ಎಲ್ಲಾ ಟೆಸ್ಟಿಂಗ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಕೌನ್ಸಿಲಿಂಗ್ ಇರ್ಬೋದು, ಎಲ್ಲಾನು ಅಲ್ಲಿ ನಡೆಯುತ್ತೆ. ಸೊ ನೀವು ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಯಾವುದೇ ತರ ಇನ್ಫಾರ್ಮೇಶನ್ ಇದ್ರೆ. ಈ ನನ್ನ ವಿಡಿಯೋ ಬಂದ್ಬಿಟ್ಟು ಓನ್ಲಿ ಫಾರ್ ನಿಮಗೆ ಎಜುಕೇಶನಲ್ ಪರ್ಪಸ್ ಅಷ್ಟೇ. ದಯವಿಟ್ಟು ಒಬ್ಬ ಪ್ರೊಫೆಷನಲಿಸ್ಟ್ ನೋಡಿ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.